ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 10:30 ಆಗಿದೆ. ಸ್ವಲ್ಪ ಹೊರಗಡೆ ಹೋಗೋದಿದೆ, ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ಇವಾಗ ತಾನೇ ಜಸ್ಟ್ ಏನಂದ್ರೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಕೂತಿದ್ದೀನಿ. ಇವಾಗ ಹಸ್ಬೆಂಡ್ ರೆಡಿ ಆಗೋ, ಬೇಗ ಹೊರಡೋಣ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಟೀ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ನಾವು ಟಿಫನ್ ಆದಮೇಲೆ ಇನ್ನೂ ಟೀ ಆಗಿಲ್ಲ. ಸೊ ಇವಾಗ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ಟಿಫನ್ನು. ಹಂಗಾಗಿ ಇವಾಗ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ರೆಡಿ ಆಗಬೇಕು, ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ವಿ ಅಲ್ವಾ. ಸೊ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇವಾಗ ಹೊರಟಿದ್ದೀವಿ. ಸೊ ಆಲ್ರೆಡಿ ಏನಂತ ಹೇಳಿದ್ರೆ ನಾವು ಇನ್ನೇನೋ ಸಿಟಿ ರೀಚ್ ಆಗೋದ್ರಲ್ಲಿದ್ದೀವಿ. ಸ್ವಲ್ಪ ಹಸ್ಬೆಂಡ್ ಏನಂದರೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಅವರಿಗೆ. ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಅವರಿಗೂ ಟೈಮ್ ಇರಲಿಲ್ಲ. ಮತ್ತು ನಮಗೆ ಮದುವೆ ಅದು ಇದು ಫಂಕ್ಷನ್ ಅಂತೆಲ್ಲ ಬಂದು ಊರಿಗೆಲ್ಲ ಹೋದ್ವಿ. ಆ ನಡುವೆ ನಮಗೆ ಮಧ್ಯ ಟೈಮೇ ಸಿಕ್ಕಿರಲಿಲ್ಲ ಹೋಗಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಅವರಿಗೋಸ್ಕರ ಇವತ್ತು ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಅವರಿಗೂ ಡ್ಯೂಟಿ ರಜೆ ಇತ್ತಲ್ವ, ಹಾಗಾಗಿ ಇವತ್ತು ಫ್ರೀಯಾಗಿ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಈ ಶಾಪ್ಗೆ ನಾವು ಲಾಸ್ಟ್ ಟೈಮ್ ನಾನು ಶಿವು ಬಂದಿದ್ವಿ. ಅವ್ನ ಪಕ್ಷದ ಟೈಮಲ್ಲಿ ಶಾಪಲ್ಲಿ ತೊಗೊಂಡಿದ್ವಿ, ಅವನು ನಾನು ಬಂದು. ಸೊ ಚೆನ್ನಾಗಿದೆ ಕ್ಲಾತ್ಗಳು ಕೂಡ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಬಂದವ್ರು ನೋಡ್ತಾ ಇದ್ದಾರೆ ಯಾವ್ಯಾವ ಪ್ಯಾಂಟ್ ಯಾವ ಕಲರ್ ಸೆಲೆಕ್ಟ್ ಮಾಡೋದು ಏನು ಅಂತ. ಜೀನ್ಸ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಒಂದೆರಡು ಶರ್ಟು ಹಾಗೆ ಒಂದೆರಡು ಪ್ಯಾಂಟ್ ತೊಗೋಬೇಕಿತ್ತು. ಹಾಗೆ ಕಲರ್ಸ್ ಎಲ್ಲ ತೆಗೆಸಿ ನೋಡ್ತಾ ಇದ್ವಿ. ಸೊ ತುಂಬ ಓನರ್ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ಏನಂದರೆ ಕಸ್ಟಮರ್ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಯಾವ ರೀತಿ ಬೇಕು ಆ ರೀತಿ ಬಟ್ಟೆಗಳು ನಾವು ಕೇಳಿದಾಗೆ ತೋರಿಸ್ತಾರೆ. ತುಂಬ ಖುಷಿ ಆಯಿತು ಅವ್ರ ಜೊತೆನೂ ಮಾತಾಡಿ. ಶಾಪಲ್ಲಿ ಬಟ್ಟೆಗಳು ಅಷ್ಟೇ ಕಲೆಕ್ಷನ್ಸು ತುಂಬ ಇತ್ತು. ಸೊ ಹಂಗಾಗಿ ಖುಷಿ ಆಯಿತು. ಕೊನೆಗೆ ಫೈನಲಿ ನಾವು ಏನು ಮಾಡಿದ್ವಿ, 2 ಪ್ಯಾಂಟನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ಮತ್ತೆ ಒಂದೆರಡು ಶರ್ಟನ್ನು ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಪ್ಯಾಂಟನ್ನ ಸೆಲೆಕ್ಟ್ ಮಾಡಿ ಒಂದು ಕಡೆ ಇಟ್ಬಿಟ್ಟು, ಆ್ಯಕ್ಚುಲಿ ಬ್ಲ್ಯಾಕ್ ಮತ್ತು ಒಂಥರ ಗ್ರೇ ಕಲರ್ ಥರ ಅದು ಇನ್ನೊಂದು ಪ್ಯಾಂಟು, 2 ಕಲರ್ನ ತೊಗೊಂಡ್ವಿ. ಆಮೇಲೆ ಮತ್ತೆ 2 ಶರ್ಟ್ನ ಶಾಪ್ ಮಾಡಿದ್ದಾಯಿತು. ಅಲ್ಲಿಂದ ಡೈರೆಕ್ಟು ನಾವು ಅಮ್ಮನ ಮನೆ ಕಡೆ ಹೋಗ್ತಾಯಿದ್ವಿ. ಹಾಗೆ ಶಿವು, ನವೀನ್ ಅವರೆಲ್ಲ ಮನೆಯಲ್ಲೇ ಇದ್ದರು. ಶಿವು ಆ್ಯಕ್ಚುಲಿ ಆಗ್ತಾನೆ ಜಸ್ಟ್ ಡ್ಯೂಟಿಯಿಂದ ಬಂದಿದ್ದ. ಸೊ ನಾವು ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರೆ ಆಯಿತು, ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಏನಕ್ಕಂದರೆ ಆ ಕಡೆ ಹೋಗಿ ಆಗಲೇ ಒಂದು ಸುಮಾರು ದಿನ ಆಗಿತ್ತು. ಹೇಗಿದ್ರು ಹಸ್ಬೆಂಡ್ಗೆ ರಜೆ ಇತ್ತಲ್ಲ, ಮನೆಯಲ್ಲೇ ಫ್ರೀಯಾಗಿದ್ವಲ್ಲ, ಒಂದು ಸ್ವಲ್ಪ ಹೊತ್ತು ಅಲ್ಲೂ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಸೊ ನಾವು ಹೋಗೋ ಅಷ್ಟರಲ್ಲಿ ಬಂಟು ಫುಲ್ ಆಟ ಆಡ್ತಾಯಿದ್ದ ಅವ್ರ ಅಪ್ಪಾಜಿ ಜೊತೆ. ಸೊ ಅವರಪ್ಪ ಆಟ ಆಡಿಸ್ತಾಯಿದ್ರು, ನೋಡ್ತಾ ಇರ್ಬೋದು. ಇವಾಗ ಹಿಂಗಾಗ್ಬಿಟ್ಟಿದ್ದಾನೆ ಅಂತಂದರೆ ನಮ್ಮ ಹತ್ರನೇ ಬರಲ್ಲ. ಹಾಗೆ ಫ್ರೆಂಡ್ಸ್, ಅಮೆಝಾನಿಂದ ಈ ಡಿಸೈನು ಪೆನ್ನಿ ಪಾಸ್ತಾನ ಬೈ ಮಾಡಿದ್ದೀನಿ. ಇದು ಬಂದು 100% ಡ್ಯೂರಬಿಲಿಟಿಯಿಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಮೈದಾ, ನೋ ಟ್ರಾನ್ಸ್ ಫ್ಯಾಟ್, ನೋ ಕಲರ್. ತುಂಬಾ ನ್ಯಾಚುರಲ್ ಆಗಿದೆ. ಹಾಗಾಗಿ ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿಯಾಗಿದೆ. ಹಾಗೆ ಫ್ರೆಂಡ್ಸ್, ಈ ಒಂದು ಪಾಸ್ತಾನ ನೀವು ಏನಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪಾಸ್ತಾದ ಲಿಂಕ್ನ ಹಾಕಿರ್ತೀನಿ. ನೀವು ವಿಸಿಟ್ ಮಾಡಿ ಲಿಂಕ್ನ ಪ್ರೆಸ್ ಮಾಡಿ ಈ ಪಾಸ್ತಾನ ಬೈ ಮಾಡ್ಬೋದು. ಅವರಪ್ಪ ಇರಬೇಕು, ಇಲ್ಲ ಅಮ್ಮ ಇರಬೇಕು, ನಮ್ಮಮ್ಮ. ನಮ್ಮ ಕಡೆಯಿಂದನೂ ಹೊರ್ಟೋಗ್ಬಿಡ್ತಾನೆ ಅವ್ರ ಅಮ್ಮನ ಹತ್ರ. ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರು ತಗೊಂಡು ಬಂದಿರೋ ಬಟ್ಟೆ, ಹೊಸ ಬಟ್ಟೆ ತೊಗೊಂಡಿದ್ದೀರ ಅವರು ಒಂಥರ ಮಕ್ಳ ಥರ ಆಗ್ಬಿಟ್ಟಿದ್ದಾರೆ. ಫುಲ್ ಖುಷಿ ತೋರಿಸ್ತಾ ಇರೋದು ನವೀನ್ ಅವ್ರಿಗೂ ಶಿವು ಅವ್ರಿಗೂ. ನೋಡು ಚೆನ್ನಾಗಿದೆಯಾ, ಎಷ್ಟು ಕೊಡ್ಬೋದು, ಏನು ಎತ್ತ ಅಂತ ಅಂದ್ಕೊಂಡು ಅವರಿಬ್ರಿಗೂ ಇದರ ನಿಖರವಾದ ಬೆಲೆ ಎಷ್ಟು ಅನ್ನೋ ಥರ ಪ್ರಶ್ನೆ ಕೇಳ್ತಾಯಿದ್ರು. ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮನೆಯಲ್ಲಿ ಉಪ್ಸಾರು ಮಾಡಿ, ಮುದ್ದೆ ಮಾಡಿ, ಮಧ್ಯಾಹ್ನ ಊಟ ಕೂಡ ರೆಡಿ ಮಾಡಿಬಿಟ್ಟಿದ್ರು. ನಾವು ಅದೇ ಊಟದ ಸಮಯಕ್ಕೆ ಹೋಗಿದ್ವಿ ಅಲ್ವಾ. ಸೊ ಊಟ ಎಲ್ಲ ರೆಡಿ ಇತ್ತು. ಅದಾದಮೇಲೆ ಹಸ್ಬೆಂಡ್ ಎಲ್ಲ ಊಟ ಮಾಡೋದಕ್ಕೆ ಕಾಯ್ತಾಯಿದ್ರು. ಅವರು ಹೊಟ್ಟೆ ಹಸಿತಾಯಿದೆ, ನಂಗೆ ಫಸ್ಟ್ ಊಟ ಹಾಕ್ಕೊಟ್ಬಿಡಮ್ಮ ಅಂತ ಅಂದ್ಬಿಟ್ರು. ಸೊ ಹಾಗಾಗಿ ಕುತ್ಕೊಂಬಿಡಿ, ನಿಮ್ಗೆ ಫಸ್ಟ್ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಅದರಲ್ಲೂ ಬಂಟು ಇಟ್ಕೋಬೇಕು ಒಬ್ಬರು. ಅವರೆಲ್ಲರೂ ಊಟ ಕೂತ್ಕೊಂಡಿದ್ದಾರೆ ಅಂದರೆ ಬಂಟು ಇಟ್ಕೋಬೇಕು. ಸೊ ನಾನು ಬಂಟು ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೆ. ಎಷ್ಟು ಮಟ್ಟಿಗೆ ಆಡ್ತಾಯಿದ್ದ ಅಂದರೆ ಅವನು ನನ್ನ ಹತ್ರ ಇರ್ತಾನೆ ಇಲ್ಲ. ಇವಾಗಂತೂ ಅಂದರೆ ಮುಂಚೆನಾದರೂ ಸ್ವಲ್ಪ ಚೆನ್ನಾಗಿರ್ತಾ ಇದ್ದ ನಮ್ಮ ಹತ್ರ. ಅವ್ರ ಅಪ್ಪ ಎಲ್ಲ ಇದ್ರೂ ಸರಿ, ನಮ್ಮಮ್ಮನೇ ಬೇಕು ಅಂತ ಏನಿಲ್ಲ. ಸೊ ಇರ್ತಾ ಇದ್ದ. ನಾನು ಅವರಪ್ಪ ಊಟಕ್ಕೆ ಹೋಗಿಲ್ವಲ್ಲ ಇನ್ನು ಅಂತ ಅಂದ್ಬಿಟ್ಟು, ನೀವು ಹೋಗಿ ಊಟ ಮಾಡ್ಕೊಳ್ಳಿ, ನಾನು ಕರ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಬಂಟು ನೆತ್ಕೊಂಡೆ. ಬಟ್ ಅವನು ಎಷ್ಟು ಜೋರು ಅಳೋದಕ್ಕೆ ಶುರು ಮಾಡಿಬಿಟ್ಟ. ಹಾಗೆ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಮ್ಮನ ಮನೆಯಿಂದ ಬಂದ್ವಿ, ನೋಡಿದ್ರಲ್ಲ ಬಂಟು ಅವರಪ್ಪ ಊಟ ಮಾಡಲಿ ಅಂತ ನಾನು ಎತ್ಕೊಂಡಿದ್ದಿದ್ದು. ಬಟ್
ನಮ್ಮ ಅಮ್ಮನ ನೋಡಿದ ತಕ್ಷಣ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ಬಿಟ್ಟು ಆಮೇಲೆ ಅಮ್ಮ ಕೊಡು ನಾನು ಸಮಾಧಾನ ಮಾಡ್ತೀನಿ ನೀನು ಹೋಗಿ ಊಟ ಮಾಡ್ಕೊ ಅಂತ ಹೇಳಿದೆ. ಸೊ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮನೆಗೆ. ಇನ್ಕಂದ್ರೆ ಅಷ್ಟರಲ್ಲಿ ಚಿಂಟು ಕಾಲೇಜಿಂದ ಬರ್ತಾ ಇದ್ಲು. ಸೊ ಅವನು ಕೂಡ ಕರ್ಕೊಂಡು ಬರೋದಿತ್ತಲ್ಲ, ಬಂದ್ಬಿಟ್ವಿ ಅಲ್ಲಿಂದ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಸಿಟಿ ಎಲ್ಲ ಸುತ್ತಾಡಿದ್ವಲ್ಲ, ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು. ಆಮೇಲೆ ಸ್ವಲ್ಪ ಮಲಗಿದ್ದು, ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಆರಾಮಾಗಿ ಇವಾಗ ಕೂತಿದ್ವಿ. ಹಾಗೆ ಫ್ರೆಂಡ್ಸ್, ಇನ್ನು ನಿಮಗೆ ಗೊತ್ತಿರೋ ಹಾಗೆ ಏನಂತ ಹೇಳಿದ್ರೆ ಮದುವೆ ಎಲ್ಲ ಶುರು ಆಗ್ತಿದೆ. ಮದುವೆದು ಏನಂದ್ರೆ ಶಾಪಿಂಗ್ ಎಲ್ಲ ಶುರು ಆಗ್ತಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಶಾಪಿಂಗ್ ನಮ್ಮದು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಾನು ಶಿವದು ಮುಹೂರ್ತಕ್ಕೆ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಸ್ಯಾರಿ ತೊಗೊಂಡಿದ್ದೀನಿ. ಬಟ್ ನಾನಿನ್ನು ನೈಟು ರಿಸೆಪ್ಷನ್ಗೆ ಲೆಹೆಂಗಾ ಹಾಕೋಬೇಕು ಅಂತ ಡಿಸೈಡ್ ಮಾಡಿದೆ. ನೆನ್ನೆ ನಾನು ನಿಮ್ಗೆ ಹಾಕಿದ್ದೆ. ತುಂಬ ಜನ ಕಮೆಂಟ್ ಹಾಕಿದ್ರಿ, ಏನಂತ ಹೇಳಿದ್ರೆ ಅಕ್ಕ ಸ್ಯಾರಿ ಹಾಕ್ಕೊಳ್ಳಿ ಅಕ್ಕ, ಇಲ್ಲಾಂದರೆ ನೀವು ಮತ್ತು ರಮ್ಯಕ್ಕ ಲೆಹೆಂಗಾ ಹಾಕ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ, ಮತ್ತು ನಿಮ್ಮ ಸಪೋರ್ಟಿವ್ ಮಾತುಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಲೆಹೆಂಗಾನೇ ವೇರ್ ಮಾಡೋಣ ನೈಟ್ ಅಂತ ಅಂದ್ಕೊಂಡಿದ್ದೀವಿ ರಿಸೆಪ್ಷನ್ಗೆ. ಸೊ ಹಾಗಾಗಿ ಲೆಹೆಂಗಾ ಎಲ್ಲ ಇನ್ನೂ ಏನು ತೊಗೊಂಡಿಲ್ಲ. ನಾನು ಮುಹೂರ್ತಕ್ಕೆ ಅಷ್ಟೇ ಸ್ಯಾರಿ ತೊಗೊಂಡಿರೋದು. ಅದು ಬಿಟ್ಟರೆ ಇನ್ನು ಬೀಗ್ರೂಟದು ನಂದು ಶಾಪಿಂಗ್ ಬ್ಯಾಲೆನ್ಸ್ ಇದೆ, ಅದಕ್ಕೆ ಸ್ಯಾರಿ ಕೂಡ ತೊಗೋಬೇಕು. ಬಟ್ ಅದು ಯಾವಾಗ ಸ್ಯಾರಿ ತೊಗೊಳ್ತೀನಿ ಇನ್ನು ನೋ ಐಡಿಯಾ. ಅದೊಂದು ತೊಗೋಬೇಕು. ಬಟ್ ಮುಹೂರ್ತದಂತೂ ತೆಗೆದಿಟ್ಕೊಬಿಟ್ಟಿದ್ದೀನಿ, ಫ್ರೀ ಆದಾಗಲೇ ಅದು ತೊಗೊಬಿಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಆ ಸ್ಯಾರಿನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಹೇಗಿದೆ ಶಿವು ಮದುವೆ ಮುಹೂರ್ತಕ್ಕೆ ತೊಗೊಂಡಿರೋ ಸ್ಯಾರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನನಗೆ ಆ್ಯಕ್ಚುಲಿ ಏನಂದರೆ ಈ ಪರ್ಟಿಕ್ಯುಲರಾಗಿ ಇವಾಗ ತೊಗೊಂಡಿದ್ದೀನಲ್ವ ಸ್ಯಾರಿ, ಕಲರ್ ಕಾಂಬಿನೇಷನ್ನು ಸಖತ್ ಇಷ್ಟ. ಸುಮಾರು ದಿನದಿಂದ ತೊಗೋಬೇಕಂತ ಅಂದ್ಕೊಳ್ತಿದ್ದೆ. ಬಟ್ ಏನಾದರೂ ಫಂಕ್ಷನ್ ಇರಬೇಕಲ್ವ, ಸುಮ್ಮನೆ ಹೆಂಗೆ ತೊಗೊಳ್ಳೋದು, ಏನಕ್ಕಾದರೂ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದು, ಏನಾದರೂ ಫಂಕ್ಷನ್ ಇರಬೇಕಷ್ಟೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ಏನಂತ ಹೇಳಿದ್ರೆ ಈ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ರೆಡ್ ಆಗಿ ಲ್ಯಾವೆಂಡರ್ ಬಾರ್ಡರ್ ಬರುತ್ತೆ. ಈ ರೀತಿ ಇದೆ ನೋಡಿ. ಹೇಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಸ್ಟಿಚ್ ಕೊಡಬೇಕು. ಹಾಗೆ ಅದು ವರ್ಕ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಆಗುತ್ತಲ್ವ. ಸೊ ಈಗಲೇ ಕೊಟ್ಬಿಡೋಣ, ಆಮೇಲೆ ಆ ಟೈಮಲ್ಲಿ ಹರಿಬರಿಲಿ ಇಸ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ. ಇಲ್ಲಿ ಲೈಟ್ ಬೆಳಕು ಅಂದರೆ ಹೊರಗಡೆ ಬಾಕ್ಲು ತೆಗ್ದಿದ್ದೀನಿ, ಸ್ವಲ್ಪ ಬಿಸಿಲಿಗೆ ರಿಫ್ಲೆಕ್ಟ್ ಒಂಥರ ಆಗ್ತಿದೆ. ರೆಡ್ ಮತ್ತು ಒಂಥರ ಲ್ಯಾವೆಂಡರ್ ಕಲರ್ ಬಾರ್ಡರ್ ಬರುತ್ತೆ, ಈ ಥರ ಇದೆ. ಸೊ ಈ ಒಂದು ಕಲರ್ ಕಾಂಬಿನೇಷನ್ ತೊಗೋಬೇಕಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಶಿವ್ ಮದ್ವೆಗೆ ತೊಗೊಳ್ಳೋ ಹಂಗಾಯಿತು. ಹಾಗೆ ಫ್ರೆಂಡ್ಸ್, ಇವಾಗ ಇದನ್ನು ಸ್ಟಿಚ್ಚಿಗೆ ಕೊಡಬೇಕು. ಸೊ ಸ್ಟಿಚ್ಚಿಗೆ ಕೊಟ್ಟಮೇಲೆ ಆಮೇಲೆ ಬ್ಲೌಸ್ ಎಲ್ಲ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಮತ್ತು ಫೈನಲ್ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಕೂಡ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಂದಷ್ಟೇ ಅಲ್ಲ, ನನಗೆ ಏನಂತ ಹೇಳಿದರೆ ನಂದು ಮಾತ್ರ ಶಾಪ್ ಮಾಡಿಕೊಂಡ್ರೆ ಸಾಲಲ್ಲ, ಚಿಂಟುನೂ ಇದ್ದಾಳೆ. ಸೊ ಚಿಂಟುಗಂತೂ ಫುಲ್ ಕನ್ಫ್ಯೂಷನ್ನು. ಅವಳಿಗೆ ಏನಂದರೆ ಆ ಟೈಮಲ್ಲಿ ಎಕ್ಸಾಮ್ ಬಿದ್ದುಬಿಡುತ್ತೋ ಏನೋ ಅನ್ನೋ ಫುಲ್ಲು ಗೊಂದಲದಲ್ಲಿದ್ದಾಳೆ. ನನಗೆ ಎಕ್ಸಾಮ್ ಬಿದ್ದರೆ ನಾನು ಏನು ಮಾಡೋದು ಮಮ್ಮಿ, ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಅಂತೇಳಿ ನೀನು ಯಾವುದಕ್ಕೂ ನೀನು ಬಟ್ಟೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರು, ಆಮೇಲೆ ಎಕ್ಸಾಮ್ ಇದ್ದರೆ ನೋಡ್ಕೊಳಕ್ಕಾಗುತ್ತೆ ಅವತ್ತು ಅಂತ ಹೇಳಿದ್ದೀನಿ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಹೆಣ್ಮಕ್ಳು ಇರೋರು ನಾವು ಬರೀ ನಮ್ಮ ಬಗ್ಗೆ ಕೇರ್ ಮಾಡಿದ್ರೆ ಅಷ್ಟೇ ಸಾಲೋದಿಲ್ಲ, ಇನ್ನು ನಮ್ಮ ಮಕ್ಳ ಬಗ್ಗೆನೂ ಕೇರ್ ಮಾಡಬೇಕು. ಆ ಮಕ್ಳದ್ದು ಡ್ರೆಸ್ಸು ಮತ್ತು ಅವ್ರ ಮೇಕಪ್ಪು, ಅವ್ರಿಗೆ ಪ್ರತಿಯೊಂದೂ ಬಳೆಯಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಸ್ಲಿಪ್ಪರಿಂದ ಹಿಡಿದು ಪ್ರತಿಯೊಂದೂ ಬರೀ ನಮ್ದಷ್ಟೇ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾನು ರಮ್ಮಿಂಗ್ ಅದನ್ನೇ ಅಂತಿರ್ತೀನಿ, ನೀನು ಒಬ್ಬಳೇ ರೆಡಿ ಆಗಬೇಕು, ನಿಂದೇನು ಟೆನ್ಷನ್ ಇರೋಲ್ಲ. ನನ್ನ ಹಂಗಲ್ಲಮ್ಮ, ನಾವಿಬ್ಬರಿಬ್ಬರು ರೆಡಿ ಆಗಬೇಕು, ನಾನು ಚಿಂಟು ಗೊತ್ತಾ ಅಂತ ತಮಾಷೆ ಮಾಡ್ತಿರ್ತೀನಿ. ಸೊ ಹಾಗೆ ಗಂಡು ಮಕ್ಳಿಗಾದರೆ ಏನೋ ಒಂದು ಪ್ಯಾಂಟು ಶರ್ಟು ಅಥವಾ ಅವ್ರು ಏನು ಹಾಕ್ಕೊಳ್ತಾರೆ ಕುರ್ತಾನೋ ಏನೋ ಒಂದು ಹಾಕ್ಬಿಡ್ಬೋದು. ಬಟ್ ಹೆಣ್ಮಕ್ಳಾದರೆ ಹಾಗಲ್ಲ, ನಾವು ಅವರಿಗೆ ಎಲ್ಲ ಮ್ಯಾಚಿಂಗು ಎಲ್ಲ ಪ್ರತಿಯೊಂದನ್ನು ಜೋಡಿಸ್ಬೇಕು. ಸೊ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ, ನಾವಿಬ್ರೂ ರೆಡಿ ಆಗಬೇಕು ಗೊತ್ತಾ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಮದುವೆ ಮುಗಿಯೋವರೆಗೂ ಇದೊಂದೇ ಮಾತು ಅಂತಲೇ ಹೇಳ್ಬೋದು. ಸೊ ಮದುವೆಗೆ ಹೆಂಗೆ ಪ್ರಿಪೇರ್ ಆಗೋದು, ಏನು ಮಾಡೋದು
ಅಂತ. ಹಾಗೆ ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಇನ್ನು ಶಾಪಿಂಗ್ ಬ್ಯಾಲೆನ್ಸ್ ಇದೆ. ನನ್ನ ಹಸ್ಬೆಂಡಿಗೆ ಶಾಪ್ ಮಾಡಬೇಕು, ಚಿಂಟುಗೆ ಶಾಪ್ ಮಾಡಬೇಕು. ಅದು ಹಸ್ಬೆಂಡ್ ಏನಂದರೆ ಇವಾಗ ಜಸ್ಟ್ ನಾನು ಅವ್ರಿಗೆ 1-2 ಸೆಟ್ ಇವಾಗ ತೊಗೊಂಡಿರೋದು. ಬಟ್ ಅವ್ರಿಗೆ ಮುಹೂರ್ತಕ್ಕೆ ಮತ್ತು ನೈಟ್ ರಿಸೆಪ್ಷನ್ಗೆ ಅದಕ್ಕೆಲ್ಲ ಯಾವುದೂ ಡ್ರೆಸ್ ಎಲ್ಲ ಅವ್ರಿಗೆ ಯಾವುದೂ ತೊಗೊಂಡಿಲ್ಲ, ಸೂಟ್ ಎಲ್ಲ. ಅದಷ್ಟೇ ಅಲ್ಲದೆ ಚಿಂಟುದು ಅಷ್ಟೇ, ಅವಳದು ರೆಡಿ ಆಗಿಲ್ಲ. ನಂದು ಒಂದೇ ಒಂದು ಸ್ಯಾರಿ ಸೆಲೆಕ್ಟ್ ಆಗಿರೋದು, ಬಟ್ ರಿಸೆಪ್ಷನ್ದು ಬೀಗ್ರೂಟದ್ದು ಇನ್ನೂ ರೆಡಿ ಇಲ್ಲ. ಸೊ ಇನ್ಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಈ ಒಂದು ಏನಂದರೆ ಮದುವೆ ಅಂತ ಬಂದ್ಬಿಟ್ರೆ, ಅದರಲ್ಲೂ ಮನೇಲಿ ಬೇರೆಯವ್ರದ್ದು ಮದುವೆ ಅಂತಂದರೆ ನಾವು ಒಂದಿನ ಹೋಗ್ತೀವಿ ಬರ್ತೀವಿ ಏನು ಅನಿಸಲ್ಲ. ಬಟ್ ನನ್ನಂತೂ ಹಂಗೆ ಅನಿಸ್ತದೆ. ಇದು ಲಾಸ್ಟ್ ಮದುವೆ, ಅದು ನನ್ನ ತಮ್ಮಂದು. ಇದು ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಇಷ್ಟು ಓಡಾಡೋಕ್ಕೆ ಇದು ಲಾಸ್ಟು. ಅಯ್ಯೋ, ಇದ್ರಲ್ಲಿ ನೀಟಾಗಿ ರೆಡಿ ಆಗಬೇಕು ಹಂಗಂತೆಲ್ಲ ಅನ್ನಿಸ್ತಿರುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.